ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 1 ವಾರಗಳ ಕಾಲ ಇಟ್ಟರೂ ಹಾಳಾಗದೇ ಇರುವಂಥ ಶಿರಾ ನೀವು ಮಾಡಿದ್ದೀರಾ? ಇಲ್ಲ ಅಲ್ವಾ? ಇವತ್ತು ಮಾಡೋಣ ಬನ್ನಿ. ಇದು ಕ್ಯಾರಮೆಲ್ ಶಿರಾ. ನಾನಿಲ್ಲಿ 1 ಕಪ್ನಷ್ಟು ಬಾಂಬೆ ರವಾನ ತಗೊಂಡಿದ್ದೀನಿ. ನೀವು ಚಿರೋಟಿ ರವಾ ಕೂಡ ತಗೊಳ್ಬಹುದು. ಇದಕ್ಕೆ 2 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿದ ಮೇಲೆ ಚೆನ್ನಾಗಿ ಕಲಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಬಾಂಬೆ ರವಾ ನೆನೀತಾ ಇರಲಿ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 1 ಕಪ್ನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸಂಪೂರ್ಣವಾಗಿ ಕರಗಲಿ. ನೀವು ತುಪ್ಪವನ್ನು ಮಾತ್ರ ಕಮ್ಮಿ ಮಾಡೋ ಹಾಗೆ ಇಲ್ಲ, 1 ಕಪ್ನಷ್ಟು ತುಪ್ಪ ಬೇಕೇ ಬೇಕು. ಈಗ ಅದಕ್ಕೆ 1 ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಂದ ಊರಿನಲ್ಲಿ ಕೈಯಾಡಿಸ್ತಾ ಇರಬೇಕು. ಈ ಸಕ್ಕರೆಯನ್ನು ಕೈಯಾಡಿಸ್ತಾ ಕರಗಿಸಬೇಕು. ಸಕ್ಕರೆ ಸಂಪೂರ್ಣವಾಗಿ ತುಪ್ಪದಲ್ಲೇ ಕರಗಬೇಕು. ಸಕ್ಕರೆ ಕರಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಮೊದಲಿಗೆ ಸಕ್ಕರೆ ಸ್ವಲ್ಪ ಗಟ್ಟಿ ದಪ್ಪ ಆದ ಹಾಗೆ ಆಗುತ್ತೆ. ಆಮೇಲೆ ಕರಗ್ತಾ ಬರುತ್ತೆ. ಕರಗ್ತಾ ಸಕ್ಕರೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಸಕ್ಕರೆ ಕರಗಿ ಸ್ವಲ್ಪ ಕೆಂಪಾಗ್ತಾ ಇದೆ. ಹೀಗೆ ಸಕ್ಕರೆ ಬದಲಾಗಿ ಕೆಂಪುಗಾದ ತಕ್ಷಣ ನಾವು ನೆನೆಸಿರುವಂಥ ರವಾವನ್ನು ಸೇರಿಸ್ಕೊಳ್ಬೇಕು. ಇದಕ್ಕಿಂತ ಜಾಸ್ತಿ ಕುದಿಸಿದ್ರೆ ಸಕ್ಕರೆ ಕಪ್ಪಗಾಗುತ್ತೆ. ಆ ಹಂತಕ್ಕವರೆಗೂ ಹೋಗೋದು ಬೇಡ. ನೆಂದಿರೋ ರವಾವನ್ನು ಒಂದ್ಸತಿ ಚೆನ್ನಾಗಿ ಕಲಡಿಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಸಕ್ಕರೆಗೆ ಸೇರಿಸ್ಕೊಳ್ಳಿ. ಬೇಕಿದ್ರೆ ಉರಿಯನ್ನು ಸಂಪೂರ್ಣ ಕಮ್ಮಿ ಮಾಡಿ, ಇಲ್ದಿದ್ರೆ 1-2 ನಿಮಿಷ ಆಫ್ ಮಾಡ್ಕೊಳ್ಳಿ. ರವೆಯನ್ನು ಸೇರಿಸಿದ ಮೇಲೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ನೋಡಿ, ರವೆ ತುಪ್ಪ ಮತ್ತು ಸಕ್ಕರೆಯನ್ನು ಸಂಪೂರ್ಣವಾಗಿ ಹೀರಿಕೊಂಡಿದೆ. ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದು 4-5 ನಿಮಿಷಗಳ ಕಾಲ ಹೀಗೆ ಕೈಯಾಡಿಸ್ತಾನೆ ಇರಬೇಕು. ನೀವು ಗಮನಿಸಿರ್ಬೋದು, ಈ ಕ್ಯಾರಮೆಲ್ ಶಿರಾದಲ್ಲಿ ನಾನು ನೀರನ್ನು ಬಳಸಲೇ ಇಲ್ಲ. ಈ ಕ್ಯಾರಮೆಲ್ ಶಿರಾ 1 ವಾರಗಳ ಕಾಲ ಇಟ್ಟರೂ ನಿಮಗೆ ಹಾಳಾಗಲ್ಲ, ಯಾಕೆಂದರೆ ನೀರನ್ನು ಬಳಸಿಲ್ಲ. ತುಪ್ಪ ಮತ್ತು ಸಕ್ಕರೆಯಲ್ಲೇ ಇದು ಸಂಪೂರ್ಣವಾಗಿ ಬೇಯುತ್ತೆ. ಫ್ರಿಜ್ಜಲ್ಲಿ ಇಡದೆ ಹೋದರೂ ಹೊರಗಿನ ವಾತಾವರಣದಲ್ಲಿಯೇ ಈ ಶಿರಾ 1 ವಾರಗಳ ಕಾಲ ಬಾಳಿಕೆ ಬರುತ್ತೆ. ಕೊನೆಯಲ್ಲಿ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೂ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯನ್ನು ಸಂಪೂರ್ಣವಾಗಿ ಆರಿಸಿಬಿಡಿ. ನಮ್ಮ ಶಿರಾ ತಯಾರಾಗಿದೆ. ಕ್ಯಾರಮೆಲ್ ಶಿರಾ ತಯಾರಾಗಿದೆ. ನೀವು ಕೂಡ ಮಾಡಿ ನೋಡಿ, ಹೇಗಾಗಿದೆ, ಹೇಗಿತ್ತು ರುಚಿ ಅಂತ ನನಗೆ ತಿಳಿಸಿ. ನಿಮಗೆ ಈ ಅಡುಗೆ ಇಷ್ಟ ಆಗಿದ್ದರೆ ವಿಡಿಯೋನ ಎಲ್ಲರ ಜೊತೆ ಹಂಚ್ಕೊಳ್ಳಿ. ಧನ್ಯವಾದಗಳು.